ಹಾಯ್ ನಮಸ್ತೆ. ನಾನು ನಿಮ್ಮ ನಂದಿನಿ ಲಕ್ಷ್ಮೀಪತಿ. ಇವತ್ತಿನ ನನ್ನ ವಿಡಿಯೋ ಬಂದ್ಬಿಟ್ಟು ಮ್ಯಾರೇಜ್ ಸರ್ಟಿಫಿಕೇಟ್ ಹೇಗೆ ಅಪ್ಲೈ ಮಾಡೋದು, ಮ್ಯಾರೇಜ್ ಸರ್ಟಿಫಿಕೇಟ್ನ ಹೇಗೆ ತೊಗೊಳ್ಳೋದು, ಮತ್ತು ಆಲ್ರೆಡಿ ಇವಾಗ ತುಂಬ ಮದುವೆ ಆಗಿ ಎಷ್ಟೋ ವರ್ಷಗಳಾಗಿರುತ್ತೆ ಅವರು ತೊಗೋಬೋದಾ, ಅಥವಾ ಇವಾಗ ಹೊಸ್ದಾಗಿ ಮದುವೆ ಆಗಿರೋರು ತೊಗೋಬೋದಾ, ಹಾಗೆ ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ನಲ್ಲೇ ಹೇಗೆ ಮ್ಯಾರೇಜ್ ಸರ್ಟಿಫಿಕೇಟ್ ತೊಗೊಳ್ಳೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಹಾಗೆಯೇ ನನ್ನ ವಿಡಿಯೋನ ಕಂಪ್ಲೀಟ್ ಡೀಟೇಲ್ಸ್ ನೀವು ನೋಡಿದ್ರೆ ನೀವು ಕೂತಿದ್ದ ಜಾಗದಲ್ಲೇ ನಿಮ್ಮ ಸರ್ಟಿಫಿಕೇಟ್ನ ರಿಸೀವ್ ಮಾಡ್ಬೋದು. ಓಕೆನಾ? ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ನಾನು ಚಾನಲ್ ಮುಖಾಂತರ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಉಪಯುಕ್ತ ಮಾಹಿತಿಗಳನ್ನ ನಾನು ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಗೌರ್ಮೆಂಟ್ ಜಾಬ್ಸು ಮತ್ತು ಲೋನ್ ಫೆಸಿಲಿಟೀಸು, ಹಾಗೆ ಗೌರ್ಮೆಂಟ್ ಸ್ಕೀಮಿಂದ ಏನೇನು ಉಪಯೋಗ ಆಗುತ್ತೆ, ಸ್ಕಾಲರ್ಶಿಪ್ ಆಗಿರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣಕಾಸಿನ ತೊಂದರೆ ಆಗಿರ್ಬೋದು, ಹೇಗೆ ಸ್ಕಾಲರ್ಶಿಪ್ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿನೂ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು, ಶೇರು, ಕಮೆಂಟ್ ಮಾಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಮ್ಯಾರೇಜ್ ಸರ್ಟಿಫಿಕೇಟ್ ಆನ್ಲೈನ್ ಕರ್ನಾಟಕ. ಮನೆಯಲ್ಲಿ ಕುಳಿತು ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಅರ್ಜಿ ಸಲ್ಲಿಸುವ ಮತ್ತು ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ? ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೂತನವಾಗಿ ಮದುವೆಯಾದ ದಂಪತಿಗಳಿಗೆ ಅಥವಾ ಮದುವೆ ನೋಂದಣಿ ಮಾಡಿಸಲು ಬಾಕಿ ಇರುವವರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಏನದು, ಮ್ಯಾರೇಜ್ ಸರ್ಟಿಫಿಕೇಟ್ ಪಡೆಯಲು ಇನ್ನು ಮುಂದೆ ಸಬ್ ರಿಜಿಸ್ಟರ್ ಕಚೇರಿಗೆ ಅಲೆದಾಡಬೇಕಾಗಿಲ್ಲ. ಆಫೀಸ್ಗೆ ನೀವು ಹೋಗೋ ನೆಸೆಸಿಟಿ ಇಲ್ಲ. ಓಕೆನಾ? ಮನೆಯಲ್ಲೇ ಕುಳಿತು ಆನ್ಲೈನ್ ಮೂಲಕ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು. ಓಕೆನಾ? ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ ತಂತ್ರಾಂಶದ ಮೂಲಕ ಆನ್ಲೈನ್ ವಿವಾಹ ನೋಂದಣಿಗೆ ಅವಕಾಶ ಕಲ್ಪಿಸಿದ್ದು, ನೀವು ಅರ್ಜಿ ಸಲ್ಲಿಸಲು ಕುಳಿತುಕೊಳ್ಳುವ ಮುನ್ನ ಈ ಕೆಳಗಿನ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ PDF ರೂಪದಲ್ಲಿ ರೆಡಿ ಇಟ್ಟುಕೊಳ್ಳಿ. ನಾನೇನೇನು ಹೇಳ್ತೀನಿ, ಡಾಕ್ಯುಮೆಂಟ್ಸು ಅದು ಕಂಪಲ್ಸರಿ ನಿಮ್ಮ ಹತ್ರ ಇರಬೇಕು. ಇಲ್ಲ ಅಂತ ಅಂದರೆ ಆ ಡಾಕ್ಯುಮೆಂಟ್ಸು ಇಲ್ಲ ಅಂತ ಅಂದರೆ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ನ ತೊಗೊಳಕ್ಕಾಗಲ್ಲ. ಓಕೆನಾ? ಏನೇನು, ಅದಕ್ಕಿಂತ ಮುಂಚೆ ಈ ಡಾಕ್ಯುಮೆಂಟ್ಸ್ನ ನೀವು ಸ್ಕ್ಯಾನ್ ಮಾಡಿ PDF ಸೇವ್ ಮಾಡಿ ಇಟ್ಕೊಂಡಿರಿ. ಓಕೆನಾ? ಲಗ್ನ ಪತ್ರಿಕೆ ಅಂದರೆ ನಿಮ್ಮದು ಇನ್ವಿಟೇಷನ್ ಕಾರ್ಡ್ ಇರಬೇಕು. ದಂಪತಿಗಳು ಒಂದು ಜಂಟಿ ಫೋಟೋ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಫೋಟೋಸ್ ಇರಬೇಕು. ಪತಿ ಮತ್ತು ಪತ್ನಿಯ ಆಧಾರ್ ಕಾರ್ಡ್, ಹಸ್ಬೆಂಡ್ ಆ್ಯಂಡ್ ವೈಫ್ದು ಆಧಾರ್ ಕಾರ್ಡ್ ಇರಬೇಕು. 3 ಸಾಕ್ಷಿದಾರರ ವಿಟ್ನೆಸ್ ಆಧಾರ್ ಕಾರ್ಡ್ಗಳಿರಬೇಕು. ಓಕೆನಾ? ಯಾರಾದರೂ ಬೇರೆಯವ್ರದ್ದು 3 ಸಾಕ್ಷಿ ಅಂದರೆ ನಿಮಗೆ ವಿಟ್ನೆಸ್ಗೋಸ್ಕರ ಬೇರೆಯವ್ರದ್ದು ಆಧಾರ್ ಕಾರ್ಡು 3 ಇಟ್ಕೊಂಡಿರಬೇಕು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ, ಸ್ಟೆಪ್ ಬೈ ಸ್ಟೆಪ್ಪು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಮೊದಲಿಗೆ ನೋಂದಣಿ ಇಲಾಖೆಯ ಅಧಿಕೃತ ವೆಬ್ಸೈಟ್ kaveri.karnataka.government.in ಭೇಟಿ ನೀಡಿ. ಅಂದರೆ ಇಲ್ಲಿ ವೆಬ್ಸೈಟ್ ಬರ್ತಾ ಇದೆ ನೋಡಿ, kaveri.karnataka.government.in. ಈ ವೆಬ್ಸೈಟ್ನ ಓಪನ್ ಮಾಡಿ. ಓಕೆನಾ? ವೆಬ್ಸೈಟ್ ಮುಖಪುಟದಲ್ಲಿ ಬಲಭಾಗದ ಮೇಲ್ಭಾಗದಲ್ಲಿ ಕಾಣುವ ನೋಂದಣಿ ಅಂದರೆ ರಿಜಿಸ್ಟರ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ರಿಜಿಸ್ಟರ್ ಆಯ್ಕೆ, ನಾನು ಕನ್ನಡದಲ್ಲೂ ಹೇಳ್ತೀನಿ, ಇಂಗ್ಲೀಷಲ್ಲೂ ಹೇಳ್ತೀನಿ. ನೋಂದಣಿ ಅಂತ ಬರುತ್ತೆ, ಅಂದರೆ ರಿಜಿಸ್ಟರ್. ಓಕೆನಾ? ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹೆಸರು, ಮೊಬೈಲ್ ನಂಬರ್, ಸಂಖ್ಯೆ ಮತ್ತಿತರ ವಿವರ ಕೂಡ, ಹೊಸ ಖಾತೆ ಯೂಸರ್ ID ಕೂಡ ಓಪನ್ ಆಗುತ್ತೆ. ಓಕೆನಾ? ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸು ಕೊಟ್ಟಿದ ತಕ್ಷಣ ನಿಮ್ಗೊಂದು OTP ಬರುತ್ತೆ. ನೀವು ಅದನ್ನು ಹಾಕಿ ನಿಮ್ಮದೊಂದು ಯೂಸರ್ ID ಕ್ರಿಯೇಟ್ ಆಗುತ್ತೆ. ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ನಂತರ ಲಾಗಿನ್ ಆಗಿ ಮದುವೆ ನೋಂದಣಿ ವಿಭಾಗವನ್ನು ಆರಿಸಿಕೊಳ್ಳಿ. ನೋಡಿ, ಇದು 3 ಸ್ಟೆಪ್ಸ್. ಥರ್ಡ್ ಸ್ಟೆಪ್ ಯಾಕೆ ಅಂತ ಹೇಳ್ತೀನಿ, ಫಸ್ಟು ವೆಬ್ಸೈಟು, ಸೆಕೆಂಡ್ ಬಂದ್ಬಿಟ್ಟು ನಿಮ್ಮದು ಯೂಸರ್ ID ಕ್ರಿಯೇಟ್ ಆಗುತ್ತೆ, ಥರ್ಡ್ ಬಂದ್ಬಿಟ್ಟು ಲಾಗಿನ್ ಆಗಿ ಮದುವೆ ನೋಂದಣಿ ವಿಭಾಗವನ್ನು ಆರಿಸಿಕೊಳ್ಳಿ. ಅಂದರೆ ಅಲ್ಲಿ ಆಪ್ಷನ್ ಇರುತ್ತೆ ನಿಮಗೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಅಲ್ಲಿ ಪತಿ ಮತ್ತು ಪತ್ನಿಯ ಹೆಸರು, ಜನ್ಮ ದಿನಾಂಕ ಮತ್ತು ವಿಳಾಸವನ್ನು ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಖರವಾಗಿ ನಮೂದಿಸಿ. ಓಕೆನಾ? ಸ್ಟೆಪ್ ನಂಬರ್ 4, ಮುಂದುವರೆದ ಮದುವೆಯಾದ ದಿನಾಂಕ, ಸ್ಥಳ, ಕಲ್ಯಾಣ ಮಂಟಪ ಹೆಸರು ಮತ್ತು ವಿಳಾಸದ ಮಾಹಿತಿಯನ್ನು ಭರ್ತಿ ಮಾಡಿ. ಜೊತೆಗೆ 3 ಸಾಕ್ಷಿದಾರರ ವಿವರವನ್ನು ನೀಡಬೇಕು. ಓಕೆನಾ? ನೆಕ್ಸ್ಟು ಸ್ಟೆಪ್ ನಂಬರ್ 5, ದಾಖಲೆಗಳನ್ನು ಅಪ್ಲೋಡ್. ಅಂದರೆ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡಿ. ಲಗ್ನ ಪತ್ರಿಕೆ, ಆಧಾರ್ ಅಂದರೆ ಇನ್ವಿಟೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಫೋಟೋವನ್ನು ಅಪ್ಲೋಡ್ ಮಾಡಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಒಟ್ಟಿಗೆ ಇರುವಂಥ ಫೋಟೋ. ಓಕೆನಾ? KYC, ಈ KYC ಕಡ್ಡಾಯ. ದಾಖಲೆ ಅಪ್ಲೋಡ್ ಮಾಡಿದ ನಂತರ ಪತಿ ಪತ್ನಿ ಹಾಗೂ ಸಾಕ್ಷಿದಾತರ ಆಧಾರ ಸಂಖ್ಯೆ ಬರುವ OTPಯನ್ನು ನಮೂದಿಸಿ ಈ ಸಹಿ ಮಾಡುವುದು. ಅಂದರೆ ನೀವು ವಿಟ್ನೆಸ್ಗೆ ಏನು 3 ಕೊಟ್ಟಿರ್ತೀರ ಅವ್ರಿಗೆ OTP ಹೋಗುತ್ತೆ. ಆ OTP ಆಧಾರದ ಮೇಲೆ ನಿಮಗೆ ಈ ಸೈನ್ ಆಗುತ್ತೆ. ಓಕೆನಾ?
ಅರ್ಜಿ ಸಲ್ಲಿಸಲಿಕ್ಕೆ ಬಹುತೇಕ ಪೂರ್ಣಗೊಂಡಂತೆ. ಅಂದರೆ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ ಅದು ಕಂಪ್ಲೀಟ್. ಅಂತಿಮ ಹಂತ, ನಿಮ್ಮ ವಿಳಾಸಕ್ಕೆ ಹತ್ತಿರವಿರುವ ಸಬ್ ರಿಜಿಸ್ಟರ್ ಕಚೇರಿಯನ್ನು ಆನ್ಲೈನ್ನಲ್ಲಿ ಆಯ್ಕೆ ಮಾಡಿ ನಿಗದಿತ ಸೇವಾ ಶುಲ್ಕವನ್ನು ಪಾವತಿಸಿದರೆ ಸಕಲ ಯೋಜನೆಯಡಿ 4 ದಿನಗಳ ಒಳಗೆ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಅನುಮೋದನೆಗೊಳ್ಳುತ್ತದೆ. ಅಂದರೆ ನಿಮ್ಮದು ಅಲ್ಲಿಗೆ 4th ಸ್ಟೆಪ್, ನಾನು ಏನು ಹೇಳಿದೆ 5th ಸ್ಟೆಪ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ 4 ಡೇಸ್ ಆದಮೇಲೆ ಓಪನ್ ಮಾಡಿ ನೋಡಿ, ನಿಮ್ಮದು ಮ್ಯಾರೇಜ್ ಸರ್ಟಿಫಿಕೇಟು ಅಲ್ಲಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿತ್ತು ಅಂದರೆ ಅದು ನಿಮ್ಮದು ಸರ್ಟಿಫಿಕೇಟು ಆ ಆ್ಯಪಲ್ಲಿ ಇರುತ್ತೆ. ಯೂಸರ್ ಐ ಡಿನ ಹಾಕ್ಬಿಟ್ಟು ನೀವು ಆಮೇಲೆ ಓಪನ್ ಮಾಡಿದ್ರೆ ನೀವು ಮ್ಯಾರೇಜ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು. ಕೂಡಲೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಸುಲಭವಾಗಿ ವಿವಾಹ ನೋಂದಣಿ ಪ್ರಮಾಣ ಪತ್ರ ಮ್ಯಾರೇಜ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಓಕೆನಾ? ಸೊ ವೆರಿ ಸಿಂಪಲ್ ಆಗಿದೆ ಮ್ಯಾರೇಜ್ ಸರ್ಟಿಫಿಕೇಟು. ಸೊ ಮ್ಯಾರೇಜ್ ಸರ್ಟಿಫಿಕೇಟ್ ತೊಗೊಳ್ಳೋಕ್ಕೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಫುಲ್ ತಲೆ ಕೆಡಿಸ್ಕೊಂಡಿದ್ದಾರೆ. ನನ್ನ ಎಷ್ಟೊಂದು ಜನ ಕೇಳಿದ್ರು ಕೂಡ. ಹೌದು, ಸೊ ಈ ರೀತಿ ನೀವು ಈಸಿಯಾಗಿ ಅಪ್ಲೈ ಮಾಡಿದ್ರೆ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ನೀವು ಕೂತಲ್ಲೇ ಜಾಗದಲ್ಲಿ ನೀವು ಅದನ್ನು ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತೆಗೆದು ಸ್ಕ್ಯಾನ್ ಮಾಡಿ ಇಟ್ಕೋಬೋದು. ಲ್ಯಾಮಿನೇಷನ್ ಮಾಡಿ ಇಟ್ಕೋಬೋದು. ಓಕೆನಾ? ಸೊ ಹಾಗೆ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ಉಪಯೋಗ ಆಗಿದೆ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.